ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇದೇ ಏಪ್ರಿಲ್ 30ಕ್ಕೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಬಹುನಿರೀಕ್ಷಿತ ಕೇಡಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಸದ್ಯ ಆ ಚಿತ್ರದ ನೃತ್ಯ ನಿರ್ದೇಶಕರಾದಂತಹ ಬಜರಂಗಿ ಮೋಹನ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾನೆ. ಎಲ್ಲರೂ ಕೂಡ ನೋಡಿದ್ದೀರಾ ಸರ್ಜಾ ಅವರು ಯಾವ ಥರ ಡ್ಯಾನ್ಸ್ ಮಾಡೋರು, ಅದರ ಹಿಂದೆ ಕೈ ಚಳಕ ಇವ್ರದೇ ಇದೆ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ಮೊದಲೇ ನಮಸ್ಕಾರ. ಸೊ ಸಾಂಗ್ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ, ಹಿಟ್ಟಾಗಿದೆ. ಅದರ ಹಿಂದೆ ಇರತಕ್ಕಂಥ ಕೈ ಚಳಕ ನಿಮ್ಮದೇ ಅಂತ ಗೊತ್ತು. ಧ್ರುವ ಸರ್ಜಾ ಅಂದರೆ ಒಂದು ಡ್ಯಾನ್ಸಲ್ಲಿ ಅವ್ರು ಬೇರೆ ಲೆವೆಲ್, ಕನ್ನಡ ಇಂಡಸ್ಟ್ರಿಲಿ ಟಾಪ್ ಬರ್ತಾರಲ್ಲ, ಆ ಡ್ಯಾನ್ಸಲ್ಲಿ ಧ್ರುವ ಸರ್ಜಾ ಅವರು ಒಬ್ಬರು. ಸೊ ಅಂಥವರಿಗೆ ನೀವು ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀರಾ. ಸೊ ಕೇಡಿ ಚಿತ್ರದ ಬಗ್ಗೆ ಏನು ಹೇಳ್ತೀರಾ? ಸರ್, ಧ್ರುವ ಸರ್ ಜೊತೆ ವರ್ಕ್ ಮಾಡಬೇಕಂದ್ರೆ ತುಂಬಾ ಇಷ್ಟ. ಯಾಕೆಂದರೆ ಪ್ರತಿಯೊಬ್ಬ ಡ್ಯಾನ್ಸ್ ಮಾಸ್ಟ್ರಿಗೆ ಯಾರು ನಮ್ಮ ಡ್ಯಾನ್ಸ್ ಇವರು ಆರ್ಟಿಸ್ಟ್ ಇರ್ತಾರೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ನಾವು ಹೇಳ್ಕೊಟ್ಟಿದ್ದ ಪ್ರೂವ್ ಮಾಡೋಕ್ಕೆ ನಮಗೆ ಅದೊಂದು ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಧ್ರುವ ಸರ್ನ ನಾನು ಅದ್ದೂರಿಂದನೂ ನೋಡಿದ್ದೀನಿ. ಅದ್ದೂರಿಂದನೂ ನಾನು ಹರ್ಷ ಮಾಸ್ಟರ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಅವ್ರ ಪಲ್ಸ್ ಏನು ಅಂತ ಗೊತ್ತು, ಅವ್ರ ಎಬಿಲಿಟಿ ಏನು ಅಂತ ಗೊತ್ತು. ನನಗೆ ಇದು ಕಷ್ಟ ಆಗುತ್ತೆ ಅಂದರೆ ಇಲ್ಲ ಆಗುತ್ತೆ ನಿಮ್ಮ ಕೈಲಿ ಅನ್ನೋ ಥರನೇ ಮಾಡಿ ಅದನ್ನು ಮಾಡಿದ್ದು ಕೇಡಿ ಸಾಂಗು ತುಂಬ ಚೆನ್ನಾಗಿ ಬಂತು. ಮೊದಲನೇದಾಗಿ ನಮ್ಮ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಆ ಸಾಂಗ್ ಅಷ್ಟು ದೊಡ್ಡ ಹ್ಯೂಜ್ ಇರೋಂಥ ಸಾಂಗ್ನ ನನಗೆ ಕೊಟ್ಟರು. ಯಾಕೆಂದರೆ ನಾನು ಇದಕ್ಕೆ ಮುಂಚೆ ಏಕಲವ್ಯದಲ್ಲಿ 2 ಸಾಂಗ್ ಮಾಡಿದ್ದೆ, ಮೀಟ್ ಮಾಡೋಣ, ಡೇಟ್ ಮಾಡೋಣ ಮತ್ತು ಹೆಣ್ಣಿಗೂ ಅಂತ. ಅಲ್ಲಿ ನಂದು ಎಬಿಲಿಟಿ ಅವ್ರಿಗೆ ಗೊತ್ತಿತ್ತು. ಯಾಕೆಂದರೆ ಅಸಿಸ್ಟೆಂಟ್ ವರ್ಕ್ ಮಾಡಿದ್ದೆ ಮುಂಚೆ. ರಾಜು, ಎಕ್ಸ್ಕ್ಯೂಸ್ ಮೀ, ಇದು ಜೋಗಿ ಎಲ್ಲದರಲ್ಲೂ ಮಾಡಿದ್ದೆ. ಮತ್ತು ಶೋಸ್ ಎಲ್ಲ ನೋಡ್ತಿರು ಸರ್. ರಕ್ಷಿತಾ ಮೇಡಮ್ ಎಲ್ಲ ನನಗೆ ಮೋಹನ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ ನಂಗೆ ತುಂಬ ಸಪೋರ್ಟ್ ಮಾಡೋದು ರಕ್ಷಿತಾ ಮೇಡಮ್ಮು. ಆದ್ದರಿಂದ ಸರ್ ನನ್ನ ನಂಬಿ ಕೊಟ್ಟರು. ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಅನ್ಕೋತೀನಿ. ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಆ ಮೂಮೆಂಟ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸರ್. ನೀವು ಹೇಳ್ದಂಗೆ ಕರೆಕ್ಟ್. ಧ್ರುವ ಸರ್ಜಾ ಅವರು ಅಂದರೆ ಡ್ಯಾನ್ಸಿಗೆ ಅವ್ರಿಗೆ ಬೇರೆ ಲೆವೆಲ್ ಇರುತ್ತೆ. ಅದರಲ್ಲೂ ಕೂಡ ಅದ್ದೂರಿಂದ ನಾನು ನೋಡ್ಕೊಂಬಂದಿದ್ದೀನಿ. ಅದ್ದೂರಿಂದ ನನಗೆ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ ಅಂತ. ಸೊ ಮಧ್ಯದಲ್ಲಿ ಧ್ರುವ ಸರ್ಜಾ ಅವ್ರದ್ದು ಏನೋ ಡ್ಯಾನ್ಸ್ ಇದು ಸ್ವಲ್ಪ ಕಮ್ಮಿ ಆಯಿತಾ ಅಂತ. ಯಾಕೆಂದರೆ ನೀವು ಅದ್ದೂರಿ, ಭರ್ಜರಿ, ಪೊಗರು, ಬಹದ್ದೂರ್ ಯಾವುದೇ ನೋಡಿದ್ರು ಕೂಡ ಅದ್ಭುತವಾಗಿ ಡ್ಯಾನ್ಸ್ ಅಲ್ಲಿದ್ದೇ ಇದೆ. ಸೊ ಈ ಕೇಡಿಲೂ ಕೂಡ ಈಗಿದೆ. ಬಟ್ ಆ ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಆಯಿತಾ ಫ್ಯಾನ್ಸ್ಗೆ ಏನಾದರೂ ಆ ಒಂದು ಅದು ಕೂಡ ಮಾತಾಡ್ತಿದ್ದಾರೆ ಫ್ಯಾನ್ಸ್ ಅವರು? ಸರ್ ಏನಿಲ್ಲ, ಇದು ಈಗ ಒಬ್ಬೊಬ್ಬರು ಡೈರೆಕ್ಟ್ರು ಒಂದೊಂದು ಇರುತ್ತೆ. ಬರೀ ಡ್ಯಾನ್ಸ್ ನಂಬರಾಗೆ ಹೋದರೆ ಡ್ಯಾನ್ಸ್ ಥರ ಅನಿಸ್ಬಿಡುತ್ತೆ. ಬಟ್ ಇದರಲ್ಲಿ ಕತೆ ಇರುತ್ತೆ. ನಮಗೆ ನಾನು ಡೈರೆಕ್ಟ್ರು, ಕೊರಿಯೋಗ್ರಾಫರ್. ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ತೊಗೊಂಡು ನಾನು ಅದನ್ನು ಕೊರಿಯೋಗ್ರಫಿ ಮಾಡಬೇಕಾಗುತ್ತೆ. ಅದು ಎಸ್ಪೆಷಲಿ ಪ್ರೇಮ್ ಸರ್ ಅಂದರೆ ಅದು ವಾಟ್ ಎ ಸ್ಟೋರಿ ಇರ್ತಾರೆ. ಡೈರೆಕ್ಷನ್ ಇದರಲ್ಲಿ ಅವ್ರ ಕಥೆನ ಹೇಳ್ಕೊಂಡು ಹೋಗೋದು. ಅವ್ರು ಏನು ಹೋಗ್ತಿದ್ದಾರೆ ಆ ಕಥೆನ ಹೇಳ್ಕೊಂಡು ಹೋಗಬೇಕು. ನಾಟ್ ಎ ಫುಲ್ ಬರೀ ಡ್ಯಾನ್ಸ್, ಸ್ಟೇಜ್ ಡ್ಯಾನ್ಸ್ ಥರ ಇರೋಲ್ಲ. ಅದಕ್ಕೆ ಅವ್ರಿಗೆ ಏನು ಬೇಕೋ ಆ ಇದಕ್ಕೆ. ಯಾಕೆಂದರೆ ನೀವು ಅದ್ರಲ್ಲಿ ನೋಡಿದ್ದೀರಾ, ನಾನು ಅದೇ ಥರ ಡ್ಯಾನ್ಸ್ ಅನ್ನಂಗಿದ್ರೆ ಒಂದೇ ಇಟ್ಕೊತೀನಿ. ನಾನು 7-8 ಥರದ್ದು ವೆರೈಟಿ ಮಾಡಿದ್ದೀನಿ. ಒಂದು ಫ್ಯಾಕ್ಟ್ರಿದು ಇರುತ್ತೆ, ಅದು ಇನ್ನೂ ಬಂದಿಲ್ಲ. ಅವೆಲ್ಲ ಫ್ಯಾಕ್ಟ್ರಿದು ಇರುತ್ತೆ, ಡ್ರಾಮಾ ಅಂತ ಇರುತ್ತೆ. ನಾನು ಕಾನ್ಸೆಪ್ಟ್ ವೈಸಲ್ಲಿ ಮಾಡ್ಕೊಂಡ್ಬಂದಿರ್ತೀವಿ. ಅದಕ್ಕೆ ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಅನಿಸುತ್ತೆ. ಬಟ್ ಮೇಕಿಂಗ್ ಸರ್, ಕೊರಿಯೋಗ್ರಫಿ ಅನ್ನೋದು ನಾಟ್ ಎ ಡಾನ್ಸ್. ನಾವು ಪ್ರೆಸೆನ್ಸ್ ಹೆಂಗೆ ಮಾಡ್ತೀವಿ ಏನು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಡ್ಯಾನ್ಸ್ ಮಾಡಿದ್ರೆ 5 ನಿಮಿಷ ಸರ್ಗೆ ಮಾಡಿಸ್ಬಿಟ್ರೆ ಸೂಪರಾಗಿ ಮಾಡಿಬಿಡ್ತಾರೆ. ಈಗ ಅದೇ ಅದ್ದೂರಿ, ಭರ್ಜರಿ ಎಲ್ಲ ನಾವೇ ಮಾಡಿರೋದು. ಅದನ್ನು ಬೇರೆ ಥರ ಕೇಳುತ್ತೆ, ಇದು ಬೇರೆ ಥರ ಕೇಳುತ್ತೆ. ಅದ್ರ ತಕ್ಕನಾಗೆ ನಾನು ಮಾಡಬೇಕಾಗಿರೋದು ಕೊರಿಯೋಗ್ರಫರ್ ಆಗೋದು ಕೆಲಸ. ಅದನ್ನು ಮಾಡಿಕೊಟ್ಟಿದ್ದೀನಿ ಅಂತ ನಾನು ಅನ್ಕೊತೀನಿ. ಬಟ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಸರ್. ಯಾಕೆಂದರೆ ನಾನು ಡ್ಯಾನ್ಸರ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಫಸ್ಟ್ ಟೈಮ್ ಇನ್ ಕರ್ನಾಟಕ ಇದರಲ್ಲಿ ಒಂದು 1800 2000ವರೆಗೂ ಜೂನಿಯರ್ಸು ಡಾನ್ಸರ್ಸ್ ಎಲ್ಲ ಮಿಕ್ಸ್ ಮಾಡಿರೋಂಥ ಸಾಂಗ್ ಇದು. ತುಂಬಾ ಚೆನ್ನಾಗಿ ಆಗಿದೆ ಸರ್. ಹ್ಯಾಪಿ. ಇನ್ನು ಬಜರಂಗಿ ಮೋಹನ್ ಅವರು ಗೊತ್ತೇ ಇದೆ, ಇನ್ನು ಕನ್ನಡ ಇಂಡಸ್ಟ್ರಿಲಿ ಒಂದು 15 to 20 ಇಯರ್ಸಿಂದನೇ ನೀವು ನೃತ್ಯ ನಿರ್ದೇಶಕರಾಗಿದ್ದೀರಾ. ಹೌದು. ಸೊ ಇವಾಗ ಬಜರಂಗಿ ಮೋಹನ್ ಅವರ ಯಾವ ಥರ ಪ್ರಾಜೆಕ್ಟ್ ಅಪ್ಕಮಿಂಗ್ ಏನೇನಿದೆ ಅಂತ? ಸರ್ ಈಗ ಅಪ್ಕಮಿಂಗ್ ಆಗಿ ನನಗೆ KGF ಸಲಾಮ್ ರಾಕಿ ಬಾಯ್ ಮಾಡಿದೆ. ಅದು ಬಿಟ್ಟು ಮೈಲಿಗಲ್ಲಾಗಿ ಯುವ ಅಂತ ಬಂತು. ಆಮೇಲಿಂದ ಈ KD ಬರ್ತಿದೆ. ಈಗ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡಿದ್ದೀನಿ. ಅಯೋಗ್ಯ 2, ಎನಮಿ 1 ಮಾಡಿದ್ದೆ ಎಲ್ಲ ಸಾಂಗ್ಸು. ಈಗ ಅಯೋಗ್ಯ 2 ಸಾಂಗ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬರೋ ಮುಂದೆ ಪ್ರಶಾಂತ್ ನೀಲ್ ಸರ್ ಹೇಳಿದ್ದಾರೆ ಮಾಡೋಣ ಅಂತ. ಬರ್ತಾನೆ ಇರುತ್ತೆ ಸರ್, ಮಾಡ್ತಾನೇ ಇದ್ದೀನಿ. ಇದೆ ಸರ್ ಪ್ರಾಜೆಕ್ಟು ನಡೀತಾನೆ. ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಅದು ನಮಗೆ ವರ್ಷದಲ್ಲಿ ಒಂದು 3 ಮಂತ್ಸ್ ಅದು ಮಾಡ್ತೀನಿ. ಅದನ್ನು ಮೆಂಟರ್ ಆಗಿ ಒಂದು 3 ಅಲ್ಲೇ 9 ಸೀಸನ್ ಆಯಿತು. ನೆಕ್ಸ್ಟ್ ಬರೋದು 10 ಸೀಸನ್ನು. ಅದರಲ್ಲಿ ಇದ್ದೇ ಇರ್ತೀನಿ ಸರ್. ನಾನು ರಾಜ್ಕುಮಾರ್ ಸರ್ ಮಾತ್ರ 1-2 ಅನ್ನೋದು ಹೇಳಿಲ್ಲ. ಯಾಕೆಂದರೆ ಅವ್ರನ್ನ ನೋಡಿದ್ದೀನಿ, ಮಾತಾಡ್ತೀನಿ. ನನ್ನ ಜೊತೆ ಚೆನ್ನಾಗೇ ಮಾತಾಡಿದ್ದಾರೆ. ನಾನು ಅಪ್ಪು ಸರ್ಗೆ ಹೇಳ್ಕೊಡೋಕೆ ಹೋದಾಗಿಲ್ಲನು. ತುಂಬ ಖುಷಿಯಾಗುತ್ತೆ ಸರ್. ಅಪ್ಪು ಸರ್ ಡ್ಯಾನ್ಸ್ ಅಂದರೆ ನಮಗೆ ಮೈಕಲ್ ಜಾಕ್ಸನ್ನು ಬಿಟ್ಟರೆ ಅಪ್ಪು ಸರೇ. ಕನ್ನಡಕ್ಕೆ ಅಂತ ಬಂದಾಗ ನಾನು ಅಪ್ಪು ಸರ್ನೇ ನಾನು ತುಂಬ ಇದು ಮಾಡ್ತೀನಿ. ಯಾಕೆಂದರೆ ಅವರು ಗ್ರ್ಯಾಬಿಂಗ್ ಪವರ್ ತುಂಬ ಇದೆ. ಒಂದು ಸರಿ ನೋಡಿದ್ರೆ ಸಾಕು ಅವ್ರು ಮಾಡಿಬಿಡ್ತಾರೆ. ನಾನು ಆಕಾಶಿಂದ ಟಿಲ್ ಜೇಮ್ಸ್ವರೆಗೂ ನಾನು ಕೊರಿಯೋಗ್ರಫಿ ಮಾಡ್ತಿದ್ದೀನಿ, ಅಸಿಸ್ಟೆಂಟಾಗಿ ಮಾಡಿದ್ದೀನಿ, ಡ್ಯಾನ್ಸರಾಗಿ ಮಾಡಿದ್ದೀನಿ, ಮತ್ತು ಶೋಸ್ಗಳು, ಇಂಟರ್ವ್ಯೂಸ್ಗಳೆಲ್ಲ ಮಾಡಿದ್ದೀನಿ. ತುಂಬಾ ಇಷ್ಟ ಆಗುತ್ತೆ ಅಪ್ಪು ಸರ್ ಸ್ಟೈಲ್ ಡ್ಯಾನ್ಸಲ್ಲಿ. ಮತ್ತು ಅವ್ರ ಗ್ರ್ಯಾಬಿಂಗ್ ಪವರ್ ತುಂಬಾ ಇದು. ನೀವು ಬೆಳಿಗ್ಗೆ ಎದ್ದು 7 ಗಂಟೆಗೆ ಹೇಳಿದ್ರು ಸಮರ್ಸಾಟ್ ಹೊಡೆದು ನಿಂತ್ಕೊಂಡು ಹಂಗೆ ಮಾಡ್ತಾರೆ. ಅವ್ರಿಗೆ ವಾರ್ಮ್ ಅಪ್ಪೇ ಬೇಡ, ಆ ಥರದೊಂದು ಪವರು. ನನಗೆ ಅಪ್ಪು ಸರ್ ತುಂಬಾ ಇಷ್ಟ ಡ್ಯಾನ್ಸ್ ಇದರಲ್ಲಿ. ಸರ್ ಜೊತೆನೂ ಮಾಡಿದ್ದೀನಿ. ಅದ್ರಲ್ಲಿ ಮೊಗ್ಗಿನ ಮನಸ್ಸಿಂದ KGFವರೆಗೂ ಡ್ಯಾನ್ಸರ್ ಆಗಿ, ಅಸಿಸ್ಟೆಂಟಾಗಿ ಎಲ್ಲನೂ ಮಾಡಿ, ಕೊರಿಯೋಗ್ರಫಿಯಾಗಿ ಸಲಾಮ್ ರಾಕಿ ಬಾಯ್ ಮಾಡಿದ್ದೀನಿ. ಇಂಡಿಪೆಂಡೆಂಟಾಗಿ ನಾನು ಒಂದು 25 ಇಯರ್ಸಿಂದನೂ ಸಿನಿಮಾಲಿದ್ದೀನಿ. ಮಾಸ್ಟರ್ ಜೊತೆ, ಹರ್ಷ ಮಾಸ್ಟರ್ ಜೊತೆ ವರ್ಕೆಲ್ಲ ಮಾಡಿಕೊಂಡು ಇಂಡಿಪೆಂಡೆಂಟಾಗಿ ಒಂದು 5 ಇಯರ್ಸಿಂದ ಅದೇ ಕೊರಿಯೋಗ್ರಫರ್ ಆಗಿ ಒಂದು 700 ಸಾಂಗ್ಸ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಒಂದು 3000 ಸಾಂಗ್ಸು ಅಸಿಸ್ಟೆಂಟ್ ಕೊರಿಯೋಗ್ರಫಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ ನಾನು.
ಇನ್ನು ಅಪ್ಪು ಸರ್ ಬಗ್ಗೆ ಡ್ಯಾನ್ಸ್ ಅದ್ರ ಬಗ್ಗೆ ಮಾತಾಡಿದ್ದಕ್ಕೆ ನೆನಪಾಯಿತು. ಸೊ ಅರಸು ಫಿಲಮಲ್ಲಿ ನೀವು ಒಂದು ಅವ್ರ ಜೊತೆ ಸಾಂಗ್ ಮಾಡಿದ್ರೆ ಏಕೋ ಏನೋ ನನ್ನಲ್ಲಿ ಹೊಸ ಆಸೆ ಯಾವುದೊಂದು ಸಾಂಗ್ ಆ ತಂಗಿ ಇಲ್ಲಿವರೆಗೂ ನಂಗೆ ಫೇವ್ರೇಟ್ ಸಾಂಗ್ ಅದು. ನಿಮ್ಮನ್ನು ಕೂಡ ಡ್ಯಾನ್ಸ್ ನಿಮ್ಮದು ಚೆನ್ನಾಗಿದೆ, ಅಪ್ಪು ಸರ್ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಬ್ಬ ಡ್ಯಾನ್ಸರ್ನ ಗುರುತಿಟ್ಕೊಂಡು ಮಾತಾಡ್ಸಿರೋದು ತುಂಬ ಜನದಲ್ಲಿ ನನಗೆ ತುಂಬ ಹೆಮ್ಮೆ ಇದೆ ಸರ್. ಯಾಕೆಂದರೆ ಪ್ರತಿಯೊಬ್ಬರು ಡ್ಯಾನ್ಸರ್ಸ್ನ ಗುರುತಿಡಿಯೋದಲ್ಲಿ ಆ ಸಾಂಗು ಒಂದು ತುಂಬ ಬರುತ್ತೆ. ಈಗ ಒಂದಷ್ಟು ಹುಡುಗಾಟ ಇರ್ಬೋದು, ಈ ಥರದ್ದು ಇರ್ಬೋದು. ಆಮೇಲೆ ನಾನು ಬಜರಂಗಿ ಮಾಡಿದ್ದಕ್ಕೆ ಬಜರಂಗಿ ಮೋಹನ್ ಅಂತ ಒಂದು ಬಂತು, ಅಲ್ಲಿಂದನೇ ಇದೆ ಸರ್. ನಾನು ಎಲ್ಲ ಹೀರೋ ಪಕ್ಕನೂ ರೈಟ್ ಆ್ಯಂಡ್ ಲೆಫ್ಟಲ್ಲೇ ಇರ್ತಿದೆ ಸರ್. ನನಗೆ ಮೇಯ್ನು ಹೀರೋ ಸರ್ಗಳು, ನಾನು ಡೈರೆಕ್ಟ್ರ್ಗಳು, ಪ್ರೊಡ್ಯೂಸರ್ಗಳು ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿನೇ ನಾನು ಇವತ್ತವರೆಗೂ ಇಲ್ಲಿ ನಿಂತಿರೋ ಕಾರಣನೇ ಅವರು ಸರ್. ಅವ್ರ ಸಪೋರ್ಟು. ನಮ್ಮ ಮಾಸ್ಟ್ರುಗಳೂ ಅಷ್ಟೇ ಸರ್, ಏನು ಮಾಡ್ತೀಯ ನೀನು ಮಾಡು ಅಂತ ನನ್ನ ಮುಂದಕ್ಕೆ ಬಿಡೋರು. ಅದು ಎಲ್ಲರಲ್ಲೂ ಬರಲ್ಲ ಸರ್. ಅದು ಥ್ಯಾಂಕ್ಸ್ ಟು ಹರ್ಷ ಮಾಸ್ಟರ್. ನಾನು ಹಾಡು ಬರೆಯೋದಿಂದ ನೀಡು ಅಷ್ಟೇ. ಏನೋ ಒಂದು ಸಾಹಿತ್ಯ ಒಂದು 2-3 ಲೈನ್ ಬರೆದಿದೆ, ಚೆನ್ನಾಗಿ ಬರೀತೀಯ ನೀನೇ ಬರೀ ಅಂದರು. ನೋ ಪ್ರಾಬ್ಲಮ್ ಅನ್ನೋ ಸಾಕು ಬರದೆ, ಬಾಸು ನಮ್ಮ ಬಾಸು ಸಾಂಗ್ ಬರದೆ, ರಾಜಸ್ಥಾನಿ ಪೊಂಗಿ ಓದಲೆ ಬರದೆ, ಡಿಂಗ್ಡಾಂಗ್ ಲೇಡಿ ಅಂತ ಬರದೆ, ಒಂದು 16 ಇಲ್ಲಿವರೆಗೂ ಒಂದು 40-45 ಸಾಂಗ್ಸ್ ಬರೆದಿದ್ದೀನಿ. ಅದೆಲ್ಲನೂ ಚೆನ್ನಾಗಾಗಿದೆ. ಎಲ್ಲನೂ ಥ್ಯಾಂಕ್ಸ್ ಟು ನಮ್ಮ ಹರ್ಷ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದಕ್ಕೆ, ಮತ್ತು ಹೀರೋ ಸರ್, ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲರೂ ನಂಗೆ ಸಪೋರ್ಟ್ ಸರ್. ಇವತ್ತವರೆಗೂ ನಾನು ಇಲ್ಲಿದ್ದೀನಿ ಅಂದರೆ ಅವರೆಲ್ಲರ ಕಾರಣ ಸರ್. ಮತ್ತು ನಾನು ಡ್ಯಾನ್ಸರ್ಸ್ ಅವ್ರು ತುಂಬಾ ಮುಖ್ಯವಾದ ಕಾರಣ ಆಗಿದೆ. ಯಾಕೆಂದರೆ ನಾವೇನೇ ಒಂದು ತೋರಿಸ್ಬೇಕು ಅಂದ್ರೂ ಅವ್ರು ಇದ್ದೇ ಇರ್ತಾರೆ. ಈಗ ಒಬ್ಬ ಮಾಡಿ ಒಂದು ಮೂಮೆಂಟ್ ತುಂಬ ಹಿಂಗೆ ಅಂದ್ರೂ ಅದು ಅನ್ಸಲ್ಲ. 100 ಜನ ಹಿಂಗೆ ಅಂದಾಗ ಅದು ಬೇರೆ ಥರನೇ ಕಾಣುತ್ತೆ. ಆ ಥರದಿಂದ ನನ್ನ ಡ್ಯಾನ್ಸರ್ಸು ತುಂಬ ಸಪೋರ್ಟಿವ್ ಇದ್ದಾರೆ. ನನ್ನ ಅಸಿಸ್ಟೆಂಟ್ಸು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಎಲ್ಲರೂ ತುಂಬ ಸಪೋರ್ಟಿವ್ ಇರೋದಕ್ಕೆ ನಾವು ಇಲ್ಲಿವರೆಗೂ ಏನಾರೋ ಒಂದು ಅಚೀವ್ ಮಾಡೋಕ್ಕೆ ಕಾರಣ ಆಗುತ್ತೆ. ಸೊ ಇಷ್ಟೊತ್ತು ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರ ನಿಮ್ಮ ಬಗ್ಗೆ ಆಗಿರ್ಬೋದು, KD ಸಿನಿಮಾ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರ ಮಾತಾಡಿದ್ರಿ. ಇನ್ನೇನು ಏಪ್ರಿಲ್ 30ಕ್ಕೆ ರಿಲೀಸು ಕೆಲವೇ 2 ದಿನಗಳಷ್ಟೇ ಬಾಕಿ. ಸೊ ನಿಮಗೂ ಅಷ್ಟೇ KD ಚಿತ್ರಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನೃತ್ಯ ನಿರ್ದೇಶಕ ಬಜರಂಗಿ ಮೋಹನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಕ್ಕಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.